ಏನು ತಪ್ಪೇ ಮಾಡಿಲ್ವಾ? ನೀವು ತಪ್ಪೇ ಮಾಡಿಲ್ವಾ? ನೀವು ಆತ್ಮ ಸಾಕ್ಷಿ ಹಿಡ್ಕೊಂಡು ಹೇಳಿ, ನಿಮಗೆ ಆ ಭಗವಂತನೇ ಸಾಕ್ಷಿ. ನಿಮ್ಮ ಶೇಪಲ್ಲಿ ಬಂದಿದೆ. ದಿಲ್ ಕಾಫಿ ಮಾಡ್ಕೊಟ್ಟಿದ್ದೀನಿ, ಕುಡಿ ದಿಲ್ ಕಾಫಿ. ಅಡುಗೆ ಮಾಡಲ್ಲ ಮಾಡಲ್ಲ ಏನು ನನ್ನ ಅಂಥದ್ದೇನಿದೆ? ಏನು ರೂಲ್ಸ್ ಇದೆಯಾ? ನೀವೆಲ್ಲಂಗೆಲ್ಲ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಾಣಿ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಕೂಡ ತುಂಬಾ ಚೆನ್ನಾಗಿದ್ದೀರಾ ಅಂತೇಳಿ. ಫ್ರೆಂಡ್ಸ್, ಇವತ್ತು ಯಾವಾಗ ಗೊತ್ತಾ? ಶುಕ್ರವಾರ. ಇವತ್ತು ಶುಕ್ರವಾರ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಬೆಳಿಗ್ಗೆ 8:30 ಆಗಿದೆಲ್ಲ ಆಶಾ? ಇವತ್ತು 8:30ಇಂದ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡಿರೋಂಥದ್ದು. ನಮ್ಮ ಕೂಕು ನೋಡಿ ಹೆಂಗತ್ತ, ಅವನ್ನ ಆರಾಮಾಗಿ ಫ್ರೀಯಾಗಿರುತ್ತೆ ಅಂತೇಳಿ ಒಂದೆರಡು ಫ್ರಾಕ್ ಕೊಡ್ಸಿದ್ದೆ. ಅವನೇ ಹಾಕೊಂತಿದ್ದಾಳೆ. ಬೇರೆ ಬಟ್ಟೆಗಳನ್ನ ಹಾಕೊಂತ ಎತ್ತಿಟ್ಟಿದ್ದೀನಿ ನೋಡಿ. ಅಲ್ಲಿ ಅವನು ಹಾಕೊತ ಇಲ್ಲ, ಹಿಂಗೆ ಕೂತಿದ್ದಾಳೆ. ಅವನ್ನ ಸೈಡಿಗೆ ಆಯ್ತು ಹಾಕೊತಿದ್ದೆ ಅಂತೇಳಿ, ಟೈಟ್ ಆಗುತ್ತೆ ಹಾಗೆ ಅಂತೇಳಿ. ಎಷ್ಟೋ ಬಟ್ಟೆಗಳಿದ್ರು ಅವನು ಮಾತ್ರ ಹುಡುಕಿ ಹಾಕೊಂತಾರೆ. ಯಾಕಂದರೆ ಆರಾಮಾಗಿ ಶೆಗೆಗಾಲ ಅಲ್ವಾ, ಫ್ರೀ ಆಗಿರುತ್ತೆ ಅಂತೇಳಿ. ನಾನು ಕೂಡ ಅಷ್ಟೇ ವೀಡಿಯೋ ಮಾಡ್ಬೇಕಾದ್ರೆ ಈ ಥರ ಡ್ರೆಸ್ ಹಾಕೊತೀನಿ. ಮಿಕ್ಕಿ ಟೈಮ್ ನೈಟ್ ಹಾಕೊಂಡು ಸುಮ್ಮನೆ ಇರ್ತೀನಿ ಮನೇಲಿ. ಯಾಕಂದರೆ ಶೆಕೆ ಅಷ್ಟೊಂದು ಆಗ್ತಿತ್ತು. ಈಗ ಅಷ್ಟೊಂದು ಶೆಕೆ ಇಲ್ಲ. ಯಾಕೆ ಅಂತಂದರೆ ಮಳೆ ಬಂದಿದೆ. ನೆನೆ ಜಗ್ಗು ಮಳೆ ಬಂದುಬಿಡ್ತು. ಸುಮಾರು ಪರವಾಗಿಲ್ಲ, ಮಳೆನೂ ಬಂತು. ಅದಕ್ಕೆ ತಕ್ಕ ನಾವು ಸ್ವಲ್ಪ ಶೆಕೆ ಅನ್ನೋದು ಅವಾಯ್ಡ್ ಆಗಿದೆ. ಹಾಗಾಗಿ ನೋಡಿ, ನಾನು ಸ್ವಲ್ಪ ಎಲ್ಲೂ ಸ್ವೆಟ್ಟೇ ಆಗಿಲ್ಲ. ಮತ್ತು ಇಲ್ಲಿ ಫ್ಯಾನ್ ಕೂಡ ನೋಡಿ ಆಡ್ತಾ ಇಲ್ಲ. ಇವಾಗ ಬಂದು ನನಗಂತೂ ಪೂಜೆ ಮಾಡಿದ್ದೆ ಆಗೋಗ್ಬಿಡ್ತು. ನನಗೆ ಪೂಜೆ ಪುನಸ್ಕಾರ ಸಾಕಾಗುತ್ತೆ. ಪೂಜೆ ಮಾಡಿದ್ದೀನಿ, ಅಡುಗೆ ಮಾಡೋದಕ್ಕೆ ಆಗೋದಿಲ್ಲ. ಹಾಗಾಗ್ಬಿಟ್ಟು ನೋಡಿ ಏನು ಅಡುಗೆ ಮಾಡಿಲ್ಲ. ಹಾಲು ತೊಗೊಂಡ್ಬರ್ಬೇಕು. ಈ ಬೇಳೆ ನಾನು ಹಾಕಿದ್ದೆ, ಸ್ವಲ್ಪ ದಾಲ್ ಸಾಂಬಾರು ಮಾಡೋ ಥರ ಮಾಡಿಬಿಟ್ಟು ಇದು ಮಾಡೋಣ ಅಂಥೇಳಿ. ದಾಲ್ ಸಾಂಬಾರು ಮಾಡೋದು ಅಂದರೆ ದಾಲ್ ಥರ ಒಂಥರ, ಅಂದರೆ ಬರೀ ಬೇಳೆ ಹಾಕ್ಬಿಟ್ಟು ಅರಿಶಿನ ಪುಡಿ ಹಾಕ್ಬಿಟ್ಟು ಈರುಳ್ಳಿ ಜಾಸ್ತಿ ಹಾಕ್ಬಿಟ್ಟು ಟೊಮೆಟೊ ಹಾಕ್ಬಿಟ್ಟು ಸಾರು ಮಾಡಿದರೆ ಅದಕ್ಕೆ ದೋಸೆ ಒಯ್ದು ಚೆನ್ನಾಗಿರುತ್ತೆ ಮಾಡೋಣ ಅಂತ. ಯಾಕೋ ಅನ್ನಿಸ್ತು, ಹೋಗ್ಬಿಟ್ಟು ಯಾಕೆ ನಾನು ದೋಸೆ ತರಬಾರ್ದು, ಮಸಾಲೆ ದೋಸೆ ಅಂತ. ಅದಕ್ಕೆ ಮಸಾಲೆ ದೋಸೆ ತರಲಿಕ್ಕೆ ಹೋಗ್ತಾ ಇದ್ದೀನಿ. ಹೊಟ್ಟಿದ್ದೀನಿ. ಹಿಂಗೆ ರೆಡಿಯಾಗಿದ್ದಲ್ವ, ತಲೆ ಸ್ನಾನ ಮಾಡಿ ಮಾಮೂಲಿ ವ್ಲಾಗ್ ಮಾಡ್ಲಿಕ್ಕೆ ರೆಡಿ ಆಗಿದ್ದಲ್ಲ, ಹಿಂಗೆ ಹೋಗ್ಬಿಟ್ಟು ತೊಗೊಂಡ್ಬರುವ ಅಂತೇಳಿ. ಇದಕ್ಕಂತಲೇ ರೆಡಿ ಆಗೋದು, ಯಾರು ಹೋಗೋದಾರು ಅಂತ ಅರ್ಧ ಹೋಗ್ತಾ ಇರಲಿಲ್ಲ. ವಾರ ಮಾಡಿದ್ದೀನಿ ಫ್ರೆಂಡ್ಸ್. ಏನು ಗೊತ್ತಾ, ವಾರ ಮಾಡಿದಾಗ ಹೋಗ್ಬಿಡ್ತು, ಅಡುಗೆ ಮಾಡೋದಕ್ಕಾಗಲ್ಲ. ಹಂಗಾಗ್ಬಿಟ್ಟು ಈಗ ಹೋಗ್ಬಿಟ್ಟು ಬೇಗ ಮಸಾಲೆ ತಗೊಂಡು ಇವತ್ತು ಫ್ರೀಸ್ ಮಾಡ್ಕೋಬೇಕು ಅಂದ್ಕೊಂಡಿದ್ದೀವಿ. ಗೊತ್ತಿಲ್ಲ ಹೆಂಗಾಗುತ್ತೆ ನೋಡುವ. ಮೋಡ ಬೇರೆ ಚೆನ್ನಾಗಿ ಮುಚ್ಕೊಂಡಿದ್ದೆಲ್ಲ, ಹಂಗಾಗಿ ಏನಷ್ಟ ಫ್ರೀಸ್ ಮಾಡೋಣ. ಬನ್ನಿ ಇವತ್ತು ದೋಸೆ ತೊಗೊಂಡು ಬರೋಣ. ದೋಸೆ ತೊಗೊಂಡ್ರೆ ಮುಂಚೆ ಶೇರ್ ಮಾಡ್ಕೊತೀನಿ. ಓಕೆ ಫ್ರೆಂಡ್ಸ್, ಇವತ್ತು ಬೆಳಗ್ಗೆ ನಾನೇ ನೆಲ ತೊಳೆದು ಕಸ ಗುಡಿಸಿ, ಬಾಗಿಲೆಲ್ಲ ಹೊರಗಡೆದು ಕಸ ಗುಡಿಸಿ, ರಂಗೋಲಿ ಎಲ್ಲ ಹಾಕಿ ಬಟ್ಟಿಟ್ಟೆ. ಅದು 1 ಗಂಟೆನೂ ಇರಲಿಲ್ಲ ಬಿಡಿ. ಬಾಗಿಲಲ್ಲಿ ರಂಗೋಲಿ ಅನ್ನೋದು ಏನೂ ಮಾಡೋದಕ್ಕಾಗಲ್ಲ. ರಂಗೋಲಿ ಹಾಕಿದ್ರೆ ಒಂಥರ ಕಷ್ಟ, ಆಗದಿದ್ರೆ ಇನ್ನೊಂಥರ ಕಷ್ಟ. ಓನರ್ ಬಂದು ನೋಡಿದರೆ ಏನಮ್ಮ ರಂಗೋಲಿ ಬಟ್ಟು ಏನು ಇಡಲ್ಲ ಅಂತ ಅವ್ರಂತಾರೆ. ಹಾಕಿದ್ರೆ ಒಂದು ಅರ್ಧ ಗಂಟೆನೇ ಇರ್ತಿರಲಿಲ್ಲ ರಂಗೋಲಿ, ಹಂಗಾಗೋಗಿತ್ತು. ಹಾಗೆಯೇ ಹೊರಗಡೆ ತಿಂಡಿ ಥರನ ಇವತ್ತು ಅಂತೇಳಿ ಒಂದು ಪ್ಲ್ಯಾನ್ ಮಾಡಿಕೊಂಡೆ. ಇವತ್ತು ಪೂಜೆ ಪುನಸ್ಕಾರ ಎಲ್ಲ ಆಯಿತು ಅಂತಂದರೆ ಅವತ್ತು ನಮ್ಮನೆಗೆ ಅಡುಗೆ ಮಾಡೋ ಅಷ್ಟೊತ್ತಿಗೆ ಸಾಕಾಗೋಗುತ್ತೆ. ಇಬ್ಬರೇ ಇದ್ರೂ ನಮಗಿಷ್ಟು ಒಂದು ಸಾಕು ಅನಿಸುತ್ತೆ. ಇನ್ನು 4-5 ಜನ ಇದ್ದರು ಅಂತಂದರೆ ಮಾತ್ರ ಇನ್ನೆಷ್ಟು ಸಾಕಾಗ್ತಿತ್ತೋ ಗೊತ್ತಿಲ್ಲ. ಇಂತೂ ಹೊರಗಡೆ ಹೋಗಿ ತಿಂಡಿ ಥರ ಪ್ಲ್ಯಾನ್ ಮಾಡಿದೆ. ಹೋಗಿ ತೊಗೊಂಡು ಬಂದೆ. ಬಟ್ ಆದರೆ ನಾನು ಅಂದ್ಕೊಂಡಿದ್ದೆ ಒಂದು ದೋಸೆ ಥರನ ಅಂತ ಒಂದು ಪ್ಲ್ಯಾನ್ ಮಾಡಿದ್ದೆ. ಬೆಣ್ಣೆ ದೋಸೆ ತೊಗೊಂಬರೋಣ, ಚೆನ್ನಾಗಿರುತ್ತೆ, ಟೇಸ್ಟಿಫುಲ್ ಆಗಿರುತ್ತೆ ಅಂತ. ಆಶಾ ಚಿತ್ರಾನ್ನ ಚೆನ್ನಾಗಿರುತ್ತೆ ಕಣಮ್ಮ, ರೋಡ್ ಸೈಡಲ್ಲಿ ತೊಗೊಂಬಂದ್ಲು. ಅದು ಯಾಕೋ ನಿಂಬೆ ಹುಳಿನೇ ಹಾಕಿರಲಿಲ್ಲ ಪಾಪ. ಅವ್ರಿಗೆ ಯಾಕೆ ಅಂತಂದರೆ ಅಂಥ ರೇಟ್ ಆಗಿದೆ, ಏನೂ ಮಾಡೋದಕ್ಕಾಗಲ್ಲ. ನಿಂಬೆ ಹುಳಿ ಅನ್ನೋದು ಅದರಲ್ಲಿ ಅಂಶನೇ ಇರಲಿಲ್ಲ, ಹುಳಿ ಅನ್ನೋ ಅಂಶನೇ ಇರಲಿಲ್ಲ. ಒಂಚೂರು ಅಟ್ಲೀಸ್ಟ್ ಅವ್ರು ಹುಣಸೆ ಹುಳಿನಾದರೂ ಹಾಕ್ಬೋದಿತ್ತಲ್ವ, ನಿಂಬೆ ಹುಳಿ ಇಲ್ದಿದ್ರೆ ಹುಳಿನೇ ಇರಲಿಲ್ಲ. ಆ ಥರ ಆಗೋಗ್ಬಿಟ್ಟಿತ್ತು. ಏನಾದರೂ ಕೇಳ್ತೀರಾ ಕ್ವಶನ್ ಕೇಳೋದಕ್ಕೆ ಆನ್ಸರ್ ಮಾಡಿ ಬಂದಿರ್ತವೆ. ಅದಕ್ಕೆ ನಾನು ಯಾವುದಕ್ಕೂ ನಾನು ಕ್ಯೂರಿಯಾಸಿಟಿ ಇದ್ರೆ ಇರಲಿ, ಅದನ್ನೆಲ್ಲ ನಾವು ಸಾರ್ಟ್ ಔಟ್ ಮಾಡಬಾರ್ದು ಅಂತೇಳಿ, ಎಲ್ಲ ಕ್ಲಿಯರ್ ಮಾಡಬಾರ್ದು ಅನ್ನೋದೊಂದು ಅನ್ಸೋದು. ಏನು ಮಾಡಬಾರ್ದು, ತಪ್ಪು ಮಾಡ್ತೀನಿ ಅಂತ ಏನು ತಪ್ಪು ಮಾಡ್ತೀನಿ ಬಟ್ ಹೇಳಿ, ನೀವು ಏನು ತಪ್ಪು ಮಾಡ್ತೀನಿ ನಾನು ಅಂಥದ್ದು. ಏನೇನು ಬಟ್ಟೆ ಹಾಕೊಳ್ಳೋದು ಹಂಗೆ ಹಿಂಗೆ ಅಂತೇಳಿ. ಅಯ್ಯೋ, ನಿಮಗೆ ಇಷ್ಟ ಆದರೆ ನೀವು ಹಂಗಿರಿ, ನಿಮ್ಗೆ ಇಷ್ಟ ಎಲ್ಲ ಬಿಟ್ಟು ಹಾಕಿ. ಅದು ಬಿಟ್ಬಿಟ್ಟು ನೀವು ಹೇಳ್ದಂಗೆ ನಾನು ಬದುಕಬೇಕು ಅನ್ನೋಂಥದ್ದು ಏನು ಅಂಥದ್ದೇನಿದೆ? ಏನು ರೂಲ್ಸ್ ಇದೆಯಾ? ನೀವು ಹೇಳ್ದಂಗೆಲ್ಲ ಅಂದರೆ ಕೆಟ್ಟ ಬ್ಯಾಡ್ ಕಮೆಂಟ್ಸ್ ಹಾಕೋರು. ನೀವು ಹೇಳ್ದಂಗೆಲ್ಲ ಬದುಕಬೇಕು ಅನ್ನೋದೇನಾದರೂ ಇದೆಯಾ? ಇಲ್ಲ. ಹಿಂಗೆ ಕತೆ ಆಯ್ತಲ್ಲ. ಈಗ ನೀವು ಹಂಗೆ ಹೇಳೋದಾಯ್ತಂದ್ರೆ ಹೋಗಿ ಬಟ್ಟೆ ಎಲ್ಲ ತಯಾರಿಸ್ತಾರಲ್ಲ ಅವ್ರಿಗೆ ಹೋಗಿ ಹೇಳಿ, ಹಾಕಂತಾರಲ್ಲ. ಅದಕ್ಕೋಸ್ಕರ ವೀಡಿಯೋ ಮಾಡಿದ್ರೆ ಅವ್ರು ಹೇಳಿ ತಿಂತಾರೆ, ನೀವು ತಿಂತೀಯ ಪಾಪ. ನೀವು ಕಮೆಂಟ್ ಹಾಕ್ತಿರಲ್ಲ. ಅವರು ಏನು ತಪ್ಪೇ ಮಾಡಿಲ್ವಾ? ನೀವು ತಪ್ಪೇ ಮಾಡಿಲ್ವಾ? ನೀವು ಆತ್ಮ ಸಾಕ್ಷಿ ಹಿಡ್ಕೊಂಡು ಹೇಳಿ, ನಿಮಗೆ ಆ ಭಗವಂತನೇ ಸಾಕ್ಷಿ. ನಿಮ್ಮ ಆತ್ಮ
ನೀವು ಮನಸ್ಸು ಮುಟ್ಟಿ ಹೇಳಿ ನೀವೇನು ತಪ್ಪೇ ಮಾಡಿಲ್ಲ ಅಂತನಾ. ಹಂಗಾರೆ ನೀವು ಏಸ್ಗೆ ತಿನ್ನೋ ಕೆಲಸ ಎಂದು ಮಾಡೇ ಇಲ್ಲ, ಏನು ಮಾಡೇ ಇಲ್ಲ. ನಾನು ಬಟ್ಟೆ ಹಾಕೊಂಡ ತಕ್ಷಣ ಈ ಥರ ಮಾಡರ್ನ್ ಬಟ್ಟೆ ಹಾಕೊಂಡ ತಕ್ಷಣ ನಾನು ಏಸ್ಗೆ ತಿಂದಂಗೆ. ನೀವು ಏನು ತಪ್ಪೇ ಮಾಡಿಲ್ಲ, ಲೈಫಲ್ಲೇ ತಪ್ಪೇ ಮಾಡಿ, ಅಷ್ಟು ಕರೆಕ್ಟಾಗಿದ್ರೆ ಅಷ್ಟು ನಿಯತ್ತಾಗಿದ್ರೆ ಅಂತ ಏನಂತ ಕಮೆಂಟ್ ಆಗ್ತೀರ, ಹೆಂಗೆ ಕತ್ತಿಯೋ. ನಮಗೂ ಗೊತ್ತು ಪ್ರಪಂಚ ಎಲ್ಲ ಇವಾಗ ಹೆಂಗೆ ಗೊತ್ತಾ, ಮುಂಚೆಲ್ಲ ಬಟ್ಟೆನೇ ಇರಲಿಲ್ಲ, ಎಲ್ಲ ತೊಗೊಂಡ್ಬಿಟ್ಟು ಏನದು ಗಿಡ ಗಂಟೆ ಇದಿರುತ್ತಲ್ಲ ಎಲೆ ಅದನ್ನು ಮುಚ್ಕೊಂಡು ನೋಡೋಕೆ ಸ್ಟಾರ್ಟ್ ಮಾಡೋದು. ಯಾಕಂದರೆ ಅವಾಗೆಲ್ಲ ಸ್ವಲ್ಪ ನೋವು ಕಷ್ಟಗಳೆಲ್ಲ ಬರೋದಕ್ಕೆ ಸ್ಟಾರ್ಟ್ ಆಗೋಯ್ತಲ್ಲ, ಗಂಡು ಹೆಣ್ಣು ಆ ಥರದ್ದೆಲ್ಲ ಇದರಿಂದ ಏನು ಕಷ್ಟ ಅಂತಂದರೆ ಗೊತ್ತಿಲ್ಲದೆ ಪ್ರೆಗ್ನೆಂಟ್ ಆಗೋವಂಥದ್ದು. ಪ್ರೆಗ್ನೆಂಟ್ ಆದರೆ ಅದ್ರ ನೋವು ಅದು ಅದೆಲ್ಲ ಮುಚ್ಕೋಬೇಕು ಅನ್ನೋದು ಒಂದು ಬಂತು. ಮುಚ್ಕೊಳ್ಳೋಕೆ ಬಂದಾಗ ಏಕ್ದಮ್ ಬಟ್ಟೆ ಸಿಗಲಿಲ್ಲ. ಆವಾಗ ಏನು ಸಿಗುತ್ತೆ ಒಂದು ಗಿಡ ಗೆಂಟೆ ಅದನ್ನು ಸುತ್ಕೊಂಡು ಆಡ್ತಿದ್ರು ಕಾಡು ಜನ. ಇವಾಗ ಬಟ್ಟೆ ಹಾಕೊತಾ ಇದ್ದಾರೆ, ಬಟ್ಟೆನ ಸ್ವಲ್ಪ ಮಾಡರ್ನ್ ಆಗಿ ಆ ಥರ ಡಿಸೈನ್ ಮಾಡಿ ಹಾಕೊತಾರೆ. ಇದ್ರಲ್ಲಿ ಏನಿದೆ ತಪ್ಪು ಅಂತ ಗೊತ್ತಿಲ್ಲ. ನೀವು ಅದನ್ನು ನಿಮ್ಗೆ ಇಷ್ಟ ಇಲ್ಲ ಅಂದರೆ ನಮ್ಮ ಒಂದು ವೀಡಿಯೋನ ಯಾಕೆ ಈ ಥರ ಬಂದು ಕೆಟ್ಟದಾಗಿ ಕಮೆಂಟ್ ಆಗ್ತಿರೋ, ನಿಮಗೆ ಇಷ್ಟ ಆದಮೇಲೆ ಏನು ನೋಡೋಣ. ನಾನು ಬೇಡ ಅಂತ ಹೇಳ್ತಿಲ್ಲ, ತುಂಬ ಇಷ್ಟನೇ ಖುಷಿನೇ ನೀವು ವೀಡಿಯೋ ನೋಡೋದಿಲ್ಲ. ಅದಕ್ಕೆ ನೀವು ಬಲವಂತ ಮಾಡಿ ಹೇಳೋಂತ ನಾವು ಕೇಳಲ್ಲ ಫ್ರೆಂಡ್ಸ್. ನಾನು ಪ್ರಪಂಚ ಹೆಂಗಿದೆಯೋ 4 ಜನ ಹೆಂಗೆ ಬದುಕ್ತಾ ಇದ್ದಾರೋ ಮಾಡ್ರನ್ನ ಹೆಂಗಿದ್ದಾರೆ ನಾನು ಹಂಗೆ ಇರೋದು. ನನಗೂ ಗೊತ್ತು, ನಾನು ಯಾರು ಹೇಳಿದ್ರು ಕೇಳಲ್ಲ. ನೀವು ತಲೆ ಹಾಕಿ ಇಡ್ಸ್ಕೊಂಡು ನೀವು ಬ್ಯಾಡ್ ಕಮೆಂಟ್ ಆಗ್ತಾರೆ ಹುಚ್ಚುಚ್ಚುನಾಗಿ ನನಗಂತೂ ಅರ್ಥ ಆಗೋದಿಲ್ಲ. ನಿಮ್ಗೆ ಏನೋ ಒಂದು ಕ್ಲಿಯರ್ ಏನೋ ಒಂದು ಹೇಳ್ತೀವಿ, ಒಂದು ಒಳ್ಳೆ ವ್ಯೂವರ್ಸು ಮಾತಾಡೋಣ, ನಾವು ಚೆನ್ನಾಗಿರೋಣ ಅಂತ ನಾವು ಕೂಡ ಒಂದು ಒಳ್ಳೆ ರೀತಿಯಲ್ಲಿ ಹೋದರೆ ನೀವು ಅದಕ್ಕೆ ಒಂದು ಕ್ವಶನ್ ಹಾಕ್ಬಿಟ್ಟು ಅದು ಬೊಂಬಳೆ ಬಡ್ಕೊಳಂಗೆ ಮಾಡ್ತೀರಾ. ಪ್ರಪಂಚ ಇವಾಗ ಈ ಥರನೇ ಹೋಗ್ತಿದೆ, ಮಾಡರ್ನಾಗ ಎಲ್ಲರೂ ಆಗ್ತಿದ್ರು. ನಾನು ಸ್ಪೆಷಲಾಗಿ ನಾನು ಒಬ್ಬಳೇ ಏನಾದರೂ ಹೋಗಿದ್ದರೆ, ನಾನು ಒಬ್ಬಳೇ ನನ್ನ ಲೈಫ್ ಹಿಂಗಿರೋದಿತ್ತು ಅಂತಂದರೆ ತಪ್ಪು ಅನ್ಬೋದು. ಎಲ್ಲ ಕಾಮನ್ ಆಗಿದೆ. ಕಾಮನ್ ಆಗಿದ್ರು ಬಂದು ನನಗೆ ಬಂದು ಕಮೆಂಟ್ ಆಗ್ತಾರೆ. ನನಗೆ ಅಂತಲ್ಲ, ಸುಮಾರು ಎಲ್ಲ ವಿಡಿಯೋಗಳು ನಾನು ಸುಮಾರು ಕಮೆಂಟ್ಸ್ ನೋಡ್ತೀನಿ, ಅದೆಲ್ಲ ಬಂದು ಬಡ್ಕೊತಾನೆ ಇರ್ತಾರೆ ಜನಗಳು. ನನಗೆ ಹಾಕಿರೋ ಕಮೆಂಟ್ಸ್ ನನಗೆ ಹಾಕಿರೋಂತಾರೆ ಹೋಗ್ಬಿಟ್ಟು ಬೇರೆಯವ್ರಿಗೆ ಕಮೆಂಟ್ ಅದೇ ಥರನೇ ಆಗ್ತಿರ್ತಾರೆ. ನೆಗೆಟಿವ್ ಆಗಿ ಹಾಕೋಂಥ ಕಮೆಂಟ್ಸ್ DP ಏನಿದಾವಲ್ಲ ಅವ್ರಿಗೂ ಅದೇ DP ಅದೇ ಇದು ಅಕೌಂಟಿಂದಲೇ ಬಂದಿರುತ್ತೆ. ಅಯ್ಯೋ ಏನು ಹುಚ್ಚು ಜನಗಳು ಅನ್ಕೋತೀನಿ ನಿಮ್ಮಂತ. ನಾಳೆ ಒಂದಿನ ಹಳೆ ಕಾಲ ಥರನೇ ಇರಬೇಕು ಅನ್ನೋಂಥದ್ದು ಪ್ರಪಂಚ ಎಲ್ಲ ಇತ್ತು ಅಂತಂದರೆ ನಾನು ಇರಬೇಕಾಗುತ್ತೆ. ಹೌದು ಅಷ್ಟೇ, ನಾನೇನೂ ಮಾಡೋದಕ್ಕಾಗಲ್ಲ. ಈಗ ಪ್ರಪಂಚ ಹೆಂಗೆ ಹೋಗ್ತಾ ಇದೆ ನಾನು ಹಂಗೆ ಹೋಗ್ತಾ ಇದ್ದೀನಿ. ಅದರಲ್ಲಿ ಇಷ್ಟ ಕಷ್ಟಗಳು ಇರ್ತವೆ, ಅದರಲ್ಲಿ ಆಯ್ಕೆ ಮಾಡ್ಕೊತಾ ಇದ್ದಾರೆ ಎಲ್ಲರೂ, ನಾನು ಆಯ್ಕೆ ಮಾಡ್ಕೊತಾ ಇದ್ದೀನಿ. ಏನು ತಪ್ಪಿದೆ ಫ್ರೆಂಡ್ಸ್? ಇವಾಗ ನಾನು ಇಲ್ಲಿ ಒಂದು ರೋಡ್ ಸೈಡಲ್ಲಿ ಒಂದು ಹೋಟ್ಲಿತ್ತಲ್ವಾ, ತಿಂಡಿ ತೊಗೊಂಬರೋ ಅಂತ ಬಂದೆ. ಪಾಪ ಅವ್ರ ತನಗೆ ಏನು ಮಾಡ್ತಾರೆ ಫ್ರೆಂಡ್ಸ್, 15-20 ರೂಪಾಯಿ ಹಿಂಗೆಲ್ಲ ಆಗ್ಬಿಟ್ರೆ ನಿಂಬೆಹಣ್ಣು ಚಿತ್ರಾನ್ನ ಅಂತ ಹೆಂಗೆ ಮಾಡ್ತಾರೆ? ಅವ್ರದ್ದು ಏನಿದೆ ತಪ್ಪು? ಈ ಕಡೆ ಸರ್ಕಾರದವ್ರು ಕೊಟ್ಟೆ ಅಂತ ಈ ಕಡೆ ಕೊಡ್ತಾರೆ, ಇನ್ಯಾವುದ್ರಲ್ಲೂ ಸರಿಯಾಗಿ ಟ್ಯಾಕ್ಸ್ ಹಾಕ್ದಂಗೆ ಹಾಕ್ಬಿಡ್ತಾರೆ. ಒಂದು ನಿಂಬೆಹಣ್ಣು ಸಮೇತ ಕೊಂಡ್ಕೊಳಕ್ಕಾಗ್ತಾಯಿಲ್ಲ ಅಂತಂದರೆ ಅವ್ರ ತಾನೇ ಅಡುಗೆ ಏನು ಮಾಡೋದಕ್ಕಾಗುತ್ತೆ? ಏನು ರುಚಿಯಾಗಿರುತ್ತೆ 15-20 ರೂಪಾಯಿ ನಿಂಬೆಹಣ್ಣು? ಈ ಬೇಸಿಗೆ ಕಾಲದಾಗೆ ಒಂದು ಶರ್ಬತ್ ಕುಡಿಯೋಕ್ಕಾಗಲ್ಲ ಫ್ರೆಂಡ್ಸ್. ಇಲ್ಲಿ ಇವಾಗ ನಾನು ತಿಂಡಿ ತೊಗೊಂಡು ಹಂಗೆ ಬೇಕ್ರಿ ಬಂದೆ. ಬೇಕ್ರಿಯಲ್ಲಿ ಹಾಲು ಬೇಕಾಗಿತ್ತು. ಮನೇಲಿ ಹಾಲು ಫುಲ್ ಖಾಲಿ ಆಗಿತ್ತಲ್ವ, ಯಾಕಂದರೆ ನನಗೆ ಕಾಫಿ ಇಲ್ದ್ರೆ ಆಗೋದೇ ಇಲ್ಲ. ಅದರಲ್ಲೂ ತಿಂಡಿ ತಿಂದಮೇಲೆ ಒಂದು ಲೋಟ ಕಾಫಿ ಕುಡಿಯೋದಂತೂ ತುಂಬಾ ದೊಡ್ಡ ಅಭ್ಯಾಸ ಆಗೋಗ್ಬಿಟ್ಟಿದೆ. ಆ ಅಭ್ಯಾಸ ಬಿಡ್ತೀನಿ ಅಂದರೆ ನಂಗೆ ತಲೆನೋವು ಬಿಡಲ್ಲ. ತಲೆನೋವು ಬಂದಾಗ ಕಾಫಿ ಕುಡಿದ್ರೇ ನನಗೆ ತಲೆನೋವು ಕಮ್ಮಿ ಆಗೋಂಥದ್ದು. ಹಂಗಾಗಿ ನನಗಂತೂ ಬ್ರೂ ಅಂತೂ ದಿನಕ್ಕೆ ಎಷ್ಟೊಂದು ಅರ್ಧ ಲೀಟ್ರ್ ಹಾಲು. ಹೆಂಗೆ ಇದು? 50 ಇದ್ರ ಹೆಸರು? ಇಸ್ಕೆ ಹಾಕೋಬೇಕು, 50 ರೂಪಾಯಿ. ಫ್ರೆಂಡ್ಸ್ ಅಲ್ಲಿ ಒಂದು ಕೇಕ್ ನೋಡಿದೆ ಅಲ್ವಾ, ಆ ಕೇಕ್ನ ಸುಮ್ಮನೆ ಕೇಳ್ಕೊಂಬಂದೆ. ಅದು ಕೋಲ್ಡ್ ಕೇಕ್ ಅಂತೇಳಿ ಚೆನ್ನಾಗಿತ್ತು, 50 ರೂಪಾಯಿ ಅಂತೆ ಒಂದು. ಇಷ್ಟ ಆಯಿತು. ಮತ್ತೆ ಹೋಗಿ ಮಧ್ಯಾಹ್ನ ತೊಗೊಂಬಂದೆ ಅದು ಕೇಕು. ಕೂಗು ತಿನ್ನಲಿಲ್ಲ ಸರಿಯಾಗಿ ಅಂತಂದರೆ ಅವಳಿಗೆ ಯಾಕೋ ಸ್ವಲ್ಪ ಹೊಟ್ಟೆ ಕೂಡ ಸರಿ ಇರಲಿಲ್ಲ. ಹಂಗಾಗ್ಬಿಟ್ಟು ಅವಳು ಹೊಟ್ಟೆ ಸರಿ ಇಲ್ದಾಗ ಅವ್ರು ಏನು ಕೇಳ್ತಾರಲ್ವ ಅದೇ ಆಹಾರ ಕೊಟ್ಟರೆ ಅವರು ಈ ಥರ ಮಾಡ್ಲಿಕ್ಕೆ ಚೆನ್ನಾಗಿರುತ್ತೆ. ಕುಗ್ಗುಗೆ ಇಷ್ಟವಾಗಿರೋದು ಚಿತ್ರಾನ್ನ ಸಿಕ್ಬಿಡ್ತಾ ಫ್ರೆಂಡ್ಸ್. ಕುಗ್ಗುಗೆ ಇಷ್ಟವಾಗಿರೋದು, ಅಮ್ಮ ನಂಗೆ ಚಿತ್ರಾನ್ನನೇ ಬೇಕು, ಅಮ್ಮ ನನಗೆ ಚಿತ್ರಾನ್ನನೇ ಬೇಕು ಅಂತ ಚಿತ್ರಾನ್ನ ತಗೊಂಬಂದೆ. ನಾನು ಬೆಣ್ಣೆ ಮಸಾಲೆ ದೋಸೆ ತಗೊಂಡ್ಬರ್ತೀನಿ ಅಂತಂದೆ. ಬೇಡ ನನಗೆ ಚಿತ್ರಾನ್ನ ಬೇಕು ಅಂದ್ರೆ ಹೊಸ ತಿಂದು ಒಂದು 15-20 ದಿನ ಆಯಿತಾ, ಒಂದು ವಾರ ಆಯ್ತು ಅನ್ಸುತ್ತೆ ಅಷ್ಟೇ. ಶುಕ್ರವಾರ ಕೇಕ ತಂದಿದ್ದೀನಿ ನಾನು. ಕುಕ್ಕು ತಿಂದಿಲ್ಲ ಅವತ್ತು, ಚಿತ್ರಾನ್ನ ತಿನ್ನಲಿಲ್ಲ. ಇಷ್ಟಪಟ್ಟು ಚಿತ್ರಾನ್ನ ತರಿಸ್ಕೊಂಡು ಚಿತ್ರಾನ್ನ ತಿನ್ನಲಿಲ್ಲ. ಹಂಗಾಗಿ ನಾನು ಸುಮ್ಮನೆ ಅದೇ ಬೇರೆ ತಂದ್ಕೊಡ್ತೀನಿ ತಿನ್ನಲ್ಲ ಅಂದ್ಲು. ನನಗೆ ಬೇರೆ ಏನೋ ತಿಂದಿದ್ದೀನಿ ತಿನ್ನಲಿ ಅಂತ ಕೇಕ್. ಇದನ್ನೇನು ಓಪನ್ ಮಾಡಿ ಹಾಗೆ ತಿನ್ನೋಕ್ಕೆ ಪ್ಲೇಟ್ ಥರ ಇರುತ್ತೆ. ಇನ್ನೇನು ಬಾಕ್ಸ್
ಹಾಂ ಇಷ್ಟ ಆಯ್ತಲ್ಲ. ಸರಿ ಬಿದ್ದು ಒಬ್ಬರು ಆ ಹುಡುಗರು ನಾನು ಇಲ್ಲೇ ಇದೇ ಥರ ಐತೆ ಅಂತ ಮಾಡಿದ್ದೆ. ಅಷ್ಟೇ ತಿನ್ನು ಅದಕ್ಕೆ ತಿನ್ನಂತ ಹೇಳ್ತೀನಿ. ಚೆನ್ನಾಯ್ತಾರ ಸೊಕ್ಕತ್ತಾಗಿದೆ. ಹೇಳ್ತೀನಿ ಮುರಿತಲ್ಲ ಗೊತ್ತ. ಚೆನ್ನಾದ ಸಕ್ಕತ್ತಾಗಿ ಒಂದು ಕೇಕ್ ಫುಲ್ಲು ಯೂಟ್ಯೂಬಲ್ಲಿ 2 ಆಗಿದ್ದು ಒಂದು ಕೇಕ್ ಕಟ್ಟೋದು ಫುಲ್ ಸೆಲೆಬ್ರೇಷನ್ ಮಾಡಿಲ್ಲ. ಅವತ್ತಿನ ಚೂರು ಒಂದೇ ಚೂರಿಂಗ್ ಬೈಕ್ ಒಂದು ಪೀಸು ತಿನ್ನಲಿಲ್ಲ ಅವಳು. ತಿಂದೆ, ಅದು ಯಾಕೋ ಒಂಥರ ಇಷ್ಟ ಆಯಿತು, ಇಷ್ಟ ತಿಂದೆ. ತಿನ್ನಲೇ ಇಲ್ಲ ಅವಳು, ಒಂದು ಚೂರು ತಿನ್ನಲಿಲ್ಲ. ಅದು ಸೆಲೆಬ್ರೇಷನ್ ಮಾಡಿದಾಗ ಹಿಂಗೆ ಬೈಕ್ ಕಡೆ ಹಿಂಗೆ ಇಟ್ಕೊಂಡು ತಿಂದಲ್ಲ ಅಷ್ಟೇ. ಹಾಕಿದ್ರೆ ನಾನೇ ಗಬಗವ ಹೊಸಪ್ಪ. ಇವತ್ತಂತೂ ನಮ್ಮದು ಊಟದ ಏನು ಕತೆ ಆಗಿದೆ ಗೊತ್ತಾ ಫ್ರೆಂಡ್ಸ್? ಬೆಳಿಗ್ಗೆ ನೋಡಿದ್ರಲ್ಲ, ನೋಡಿ ಹೊರಗಡೆದ ತಂದಿದ್ದು ಸೇರಿಲ್ಲ. ಇದು ರೊಟ್ಟಿ ಎಕ್ಸ್ಟ್ರಾ ಆಗಿದ್ದು ನೆನ್ನೆ, ಇದು ಹೊರಗಡೆದ ತಿಂದು ಸೇರಿಲ್ಲ. ಬರೀ ಒಂದು ಸ್ವಲ್ಪ ಏನಪ್ಪ ಅಂತಂದರೆ ಏನಂತಂದರೆ ಏನು ವಡೆ ತಿಂದು ಇಡ್ಲಿ ಮುಟ್ಟೆಲ್ಲ. ಇಡ್ಲಿ ಮತ್ತು ಸಖತ್ತಾಗಿತ್ತು. ಯಾಕೋ ಅನ್ನನೇ ಚೆನ್ನಾಗಿರಲಿಲ್ಲ. ಇದು ಯಾಕೋ ಚಿತ್ರಾನ್ನ ಟೇಸ್ಟ್ ಇರಲಿಲ್ಲ ಅಂತ. ನಿಂಬೆಹಣ್ಣು ರೇಟ್ ಅಲ್ಲ, ನಿಂಬೆಹಣ್ಣು ರೇಟ್ ನೋಡ್ರಿ ಹೆಂಗಿದೆ, 20 ರೂಪಾಯಿ ಒಂದು 15 ರೂಪಾಯಿ ಒಂದು ಹಂಗಾಗ್ಬಿಟ್ಟು ಗಗ್ನಕ್ಕೆ ಹೋಗ್ಬಿಟ್ಟಿದ್ದೆಲ್ಲ. ಸಾರು ಖಾಲಿ ಮಾಡ್ಬಿಟ್ಟು ಹಾಕ್ಬಿಡು ಮಾಡಿ ನಿಂತಿರೋ ನೋಡಿ ಹೆಂಗೆ ನಿಂತಿದೆ, ಕಾಲು ನೋಡಿ ಹೆಂಗೆ ನಿಂತಿದೆ. ಊಟ ಬಡಿಸೋದು ನೋಡಿ, ಅದು ಊಟ ಮಾಡೋಲ್ಲ, ನಾನೇ ಊಟ ಬಡಿಸ್ತಾ ಇದೆ. ಇಬ್ರಿಗೂ ಬಡಿಸ್ತೀರ ಅದನ್ನ ಅಲ್ಲಿ ನೋಡಿ. ಸಾರು ಉಂಡೆ ಬೆಳಗ್ಗೆ ನೀನು ಎಷ್ಟು ಉಂಡೆ? ಹೊಟ್ಟೆಗೆ ಎಷ್ಟು ಇಡ್ತಾರೆ ಊಟನೇ ಮಾಡಿಲ್ಲ ಫ್ರೆಂಡ್ಸ್. ಅದಂತದ್ದು ಇಡ್ಲಿ ಎಲ್ಲ ವಡೆ ತಿಂದು, ವಡೆ ಸಕ್ಕತ್ತಾಯಿತು ಅಷ್ಟೇ. 1-2 ಇತ್ತು ವಡೆ ತಿಂದು, ನಾನು ತಿಂದೆ. ಇಡ್ಲಿ ತಿಂದೆ, ಚಿತ್ರಾನ್ನ ತಿಂದೆ. ಮಾತ್ರ ಏನು ಊಟ ಮಾಡಲಿಲ್ಲ, ಹಂಗೆ ಬಿಟ್ಬಿಟ್ಲ ಎಲ್ಲ. ಹಂಗೆ ಬಿಟ್ಲ ವೇಸ್ಟ್ ಹಾಕ್ಬಿಡ್ತಿರ್ಬೇಕಾಗ್ತದೆ. ಹಾಗಾಗ್ಬಿಟ್ಟು ಇವತ್ತು ನಮ್ಮ ಮಧ್ಯಾಹ್ನ ಮತ್ತೆ ಮುದ್ದೆ ಮಾಡಿ, ಬಿಸಿ ಬಿಸಿದು ಮುದ್ದೆ ಮಾಡಿ, ಸಾರು ಮಾಡಿ, ಅನ್ನ ಮಾಡಿ ಉಂಡು ಖಾಲಿ ಮಾಡ್ತಾರೆ. ಬೆಳಿಗ್ಗೆ ಬೇರೆ ಪ್ರೋಗ್ರಾಮ್ ಇದೆ, ಅಡುಗೆ ಮಾಡೋದು. ಬೆಳಿಗ್ಗೆ ಅಡುಗೆ ಮಾಡಲ್ಲ ನಂಗಂತೂ ಇಷ್ಟನಿಲ್ಲ ಅಡುಗೆ ಮಾಡೋಕ್ಕೆ. ಬನ್ನಿ ಉಂಡು ಬಿಡು, ಪಕ್ಕ ಬಿಡು, ಬೆಳಕಸಿ ಡ್ರೆ ತಗೊಳ್ಳುವ ಎಲ್ಲಿಗೆ ಅಂತ ಹೇಳ್ತೀನಿ. ನೆಕ್ಸ್ಟ್ ಅದೇ ನೀರು ಜಾಸ್ತಿ ಕಟ್ಕೊಂಡ್ಬಿಟ್ಟಿದ್ದೀನಿ ನೋಡಿ. ನೆಂಚಿಗೆ ಖಾರ, ಅನ್ನ ಸಾಂಬಾರು. ಬನ್ನಿ ಊಟ ಮಾಡುವ. ಈ ಒಂಥರ ಸಹ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಹೆಂಗೆ ಗೊತ್ತಾ, ಅದಕ್ಕೆ ಸಾಂಬಾರು ಪುಡಿನೇ ಹಾಕಿಲ್ಲ, ಖಾರದ ಪುಡಿ ಹಾಕಿಲ್ಲ. ತುಂಬ ಟೇಸ್ಟ್ ಇರುತ್ತೆ. ಬರೀ ಬೇಳೆ ಹಾಕ್ಬಿಡೋದು. ಹೆಸರುಬೇಳೆ ಹಾಕೋದ್ಕಿಂತ ನೀವು ಬರೀ ತೊಗರಿಬೇಳೆನೇ ಹಾಕ್ಬಿಡಿ, ಇನ್ನೂ ಚೆನ್ನಾಗಿರುತ್ತೆ. ಹೆಸರುಬೇಳೆ ಹಾಕಿದ್ರು ಕೂಡ ಆಯಿತಾ. ಸ್ವಲ್ಪ ಬೆಳಗ್ಗೆ ಒಂದು 2 hour ನೆನೆ ಹಾಕಿದ್ದೀನಿ ತೊಗರಿಬೇಳೆ ಹೆಸರುಬೇಳೆನ. ಬಟ್ ಆದರೆ ಅದು ಹೊಡ್ಕೊಡ್ಕೊತಾರೇ ಐತೆ. 2-3 ಗಂಟೆ ನೆನೆ ಹಾಕಿರೋದು. ಅದಕ್ಕೆ ಮಂದ ಪೇಸ್ಟ್ ಬರಬೇಕು ಅಂತಂದರೆ ನೀವೇನು ಮಾಡಬೇಕು ಅಂತಂದರೆ, ಏನಪ್ಪ ಅಂತಂದರೆ ಈ ಒಂದು ಮಂದ ಪೇಸ್ಟ್ ಬರಬೇಕು ಅಂತಂದರೆ ನೀವು ಬರೀ ತೊಗರಿಬೇಳೆ ಹಾಕಬೇಕು, ಚೆನ್ನಾಗಿ ಬೇಯಿಸ್ಬೇಕು. ಸಖತ್ ಟೇಸ್ಟ್ ಚೆನ್ನಾಗಿ. ಬಾಯ್ ಫ್ರೆಂಡ್ಸ್. ನೋಡಿ ಯಾಕೆ ಆ ಥರ ದಾರ ಕಟ್ಟಿದ್ದೀನಿ ಗೊತ್ತಾ? ಏನೂ ಅಲ್ಲ, ಇಲ್ಲಿ ಇದು ಕೂತ್ಕೊತಾ ಇರಲಿಲ್ಲ. ಇದಾವಲ್ಲ ಕಿಟಕಿ, ಇವು ನೋಡಿ ಫುಲ್ ಕೂತ್ಕೊಳ್ಳೋದೇ ಇಲ್ಲ. ನೋಡಿ ಕಾಣುತ್ತೆ ನಿಮಗೆ, ಫುಲ್ ಕೂತ್ಕೊಳ್ಳೋದೇ ಇಲ್ಲ ಜೋರಾಗಿ. ಅದಕ್ಕೆ ಇಲ್ಲಿದೆಯಲ್ಲ, ಇದನ್ನು ಹಾಕ್ಬಿಟ್ಟು ಇದು ಕೊಂಕಣಿ ಹಾಕಿ ಕಟ್ಟಿದೆ. ಅದು ಮಳೆ ಬರ್ತಾಯಿತ್ತಲ್ಲ ಚೆನ್ನಾಗಿ, ಹಾಗಾಗಿ ಕಿಟಕಿ ಹಾಕ್ಬೇಕಾದ್ರೆ ಅದಕ್ಕೋಸ್ಕರ ಅದು ಬಟ್ಟೆ ಹೊರದ್ಬಿಟ್ಟು ಎಮರ್ಜೆನ್ಸಿಗೆ ಹಾಕಿದೆ. ಕಿಟಕಿನೇ ಹಾಕೋದೆ, ಅಷ್ಟೊಂದು ಸೆಕೆ ಇತ್ತಲ್ವ. ಹಾಗಾಗಿ ಇವತ್ತು ಏನಪ್ಪ ಅಂತಂದರೆ, ನಮ್ಮ ಮನೆಯಲ್ಲಿ ನಮ್ಮ ಕೂಕು ಮಧ್ಯಾಹ್ನ ಮೇಲೆ ಊಟ ಮಾಡಿದಲ್ವ. ಇವಾಗ ನಾನು ಮತ್ತೆ ಕಾಫಿ ಮಾಡ್ತಾಯಿದ್ದೀನಿ 8 ಗಂಟೆಗೆ. ಕಾಫಿ ಕುಡಿದು ಬ್ರೆಡ್ ತಿನ್ನೋಣ ಅಂತೇಳಿ 1 ಪೌಂಡ್ ಬ್ರೆಡ್ ತೊಗೊಂಬಂದಿದ್ದೆ. ನಾನೇ ತಿಂದು ಖಾಲಿ ಮಾಡಿದ್ದೆ. ನಮ್ಮ ಕೂಕು ತಿಂದಿಲ್ಲ ಗೊತ್ತಿಲ್ಲ, ಏನು ಮೇಕಪ್ ಇಲ್ಲ ಏನಿಲ್ಲ. ಇದು ರೀಲ್ಸ್ ಮಾಡ್ಕೋಬೇಕಾಗಿತ್ತು. ಆ್ಯಕ್ಚುಲಿ ರೀಲ್ಸ್ ಮಾಡ್ಕೋಬೇಕಾಯ್ತು, ಮಾಡೋದಕ್ಕೆ ಆಗಲಿಲ್ಲ. ಯಾಕೋ ಒಂಥರ ಈ ಬಿಸಿ ಕುಡಿದ್ರಿಂದನೇನೋ ಮೈಯಲ್ಲಿ ಏನು ಗೊತ್ತಾ ಫ್ರೆಂಡ್ಸ್, ನಿಮ್ಗೆ ಗೊತ್ತಾ ಒಂದು ವಿಷಯ,
ಬಿಸಿನೀರು ಕುಡಿಯೋದ್ರಿಂದ ಒಂದು ಹೋಗಲ್ಲ ಬೇಗ ಜಾಸ್ತಿ. ಅಂದರೆ ನಾವು ಬಾತ್ರೂಮ್ಗೆ ಹೋಗಲ್ಲ, ಬಾತ್ರೂಮ್ಗೆ ಹೋಗ್ಬೇಕು ಅಂದರೆ ಚೆನ್ನಾಗಿ ಮಳೆ ಬರಬೇಕು. ಅವಾಗ ಅಂದರೆ ಹೋಗೋದೇ ಇಲ್ಲ ಅಂತೆಲ್ಲ, ಹೋಗ್ತೀನಿ, ಹೋಗಬೇಕಾಗುತ್ತೆ. ಬಟ್ ಆದರೆ ನಾರ್ಮಲಾಗಿ ನೀವು ತಣ್ಣೀರು ಕುಡಿದಷ್ಟು ಬಿಸಿನೀರು ಕುಡಿದಾಗ ಒನ್ಗೆ ಹೋಗಲ್ಲ. ಹಂಗಾಗೋ ಏನೋ ನಂಗೆ ಡ್ಯಾನ್ಸ್ ಮಾಡೋಕ್ಕೆ ಆಗ್ತಾಯಿಲ್ಲ, ಹಿಂಗೆ ಕುಣಿಯೋಕ್ಕೆ ಆಗ್ತಾಯಿಲ್ಲ ಅಂತಾರ ಆ ಥರ ಫೀಲ್ ಆಗ್ತಿತ್ತು. ಅದಕ್ಕೆ ಯಾಕೋ ಒಂಥರ ಸುಸ್ತಾದಂಗೆ ಆಯಿತು. ಸುಮ್ಮನೆ ಅದೇ ಏನೋ ನೀರು ಒಂಥರ ಮೈಯಲ್ಲಿ ನೀರಿದ್ದಂಗೆ ಅಂತ ಬ್ಯಾಡ್ ನೀರಲ್ಲ, ಬಟ್ ಏನೋ ನನಗೆ ಆ ಥರ ಫೀಲ್ ಆಯ್ತು. ಏನೋ ಒಂಥರ ಭಾರ ಡ್ಯಾನ್ಸ್ ಮಾಡೋದಕ್ಕೆ ಹಾಗೆಲ್ಲ. ಹಾಗಾಗಿ ಇವತ್ತು ರೀಲ್ಸ್ ಮಾಡ್ಕೊಳಕ್ಕಾಗಲಿಲ್ಲ. ನಾಳೆ ನೋಡೋಣ, ನಾಳೆ ರೀಲ್ಸ್ ಮಾಡ್ಕೊತೀವಿ. ಕೂಕೋ ಕಾಮ್ ಯಾರ್ ಇಷ್ಟೊಂದು ಸುಮ್ಮನೆ ಉಲ್ಟಾಡಿದ್ದೆ, ಅದು ಕಾಫಿ ಕುಡಿತಾ ಇರೋದು. ಏನೋ ಒಂಥರ ಚಿಂತೆ, ಏನೋ ಒಂಥರ ಮನಸ್ಸಿಗೆ. ಫ್ಯಾನ್ ಹಾಕ್ತೀನಿ. ದಿಲ್ ಫ್ರೆಂಡ್ಸ್ ನೋಡಿ, ನಾವು ದಿಲ್ ಮಾಡಿಲ್ಲ, ಅದಕ್ಕೆ ಅದೇ ಆಗಿದೆ. ದಿಲ್ ಕಾಣ್ತಾ ಇದೆಯಾ? ದಿಲ್ ಶೇಪಲ್ಲಿ ಬಂದಿದೆ. ದಿಲ್ ಕಾಫಿ ಮಾಡ್ಕೊಟ್ಟಿದ್ದೀನಿ, ಕುಡಿ. ದಿಲ್ ಕಾಫಿ ಮಾಡಿದ್ದೀನಿ ನೋಡು. ಎದ್ದೇಳಿ ಮೇಡಮ್, ಚಿನ್ನ ಮುದ್ದು ಬಂಗಾರಕ್ಕೆ ನಾನು ಬಿ ಮೇಡಮ್. ಫ್ರೆಂಡ್ಸ್ ಏನು ಗೊತ್ತಾ, ಇವಾಗ ಕಾಫಿ ಕುಡಿದ್ವಿ ಬೆಳಗ್ಗೆ ಎದ್ದು. ನೋಡಿದ್ರಾ ವೆದರ್ ಹೇಗಿದೆ ಅಂತ? ವೆದರ್ ತುಂಬ ಚೆನ್ನಾಗಿದೆ. ಇವತ್ತಂತೂ ನಾನು ವಾರ ಏನು ಮಾಡಿದೆ ಅಂದರೆ, ಗುರುವಾರನೇ ಹೂವು ಇಟ್ಬಿಟ್ಟು ಪೂಜೆ ಮಾಡಿದೆ ಬೆಳಿಗ್ಗೆಗೆ ಈಸಿಯಾಗಲಿ ಅಂತ. ಸ್ವಲ್ಪ ಪುಡಿ ಹೂವು ಖಾಲಿಯಾಗಿದ್ವು, ಅಲ್ಲಿಗೆ ಹೋಗ್ಬೇಕು ತರೋದಕ್ಕೆ. ಹಾಗಾಗಿ ಹಾಗೆ ಪೂಜೆ ಮಾಡಿಬಿಟ್ಟು, ಇವತ್ತು ಶನಿವಾರ ಬೇರೆ ಹೂವು ಇಲ್ಲ. ಫ್ರೆಂಡ್ಸ್, ಆ ಫೋಟೋ ಚೆನ್ನಾಗಿದೆಯಾ? ಹೇಗಿದೆ ಕಮೆಂಟಲ್ಲಿ ತಿಳಿಸಿ. ನನಗನ್ಸುತ್ತೆ ಐ ಥಿಂಕ್ ಸ್ವಲ್ಪ ಕಲರ್ಫುಲ್ ಆಗಬೇಕಾಗಿತ್ತು ಅನಿಸುತ್ತೆ. ನಮ್ಮ ಒಂದು ಕ್ಲಾತ್ಸು, ನಾವು ವೇರ್ ಮಾಡಿರೋ ಒಂದು ಕ್ಲಾತ್ಸು, ಹಿಂದ್ಗಡೆ ಇರೋ ಒಂದು ಬ್ಯಾಕ್ಗ್ರೌಂಡ್ ಏನಿದೆ ಅದೆಲ್ಲ ಒಂದೇ ಕಲರ್ ಅಂತ ಅನಿಸ್ತು. ಒಂಥರ ಡಿಮ್ ಕಲರ್ ಅಂತ ಅನ್ನೋ ಥರ ಫೀಲ್ ಆಗುತ್ತೆ. ಕಲರ್ಫುಲ್ ಆಗಿರಬೇಕಿತ್ತು ಅನಿಸ್ತು. ಇನ್ನೊಂದೆರಡು ಇದ್ದಾವೆ ಕ್ಲಿಪ್ಪಿಂಗ್ಸ್ ನೋಡುವ. ಇನ್ನೊಂದೆರಡು ಕ್ಲಿಪ್ಪಿಂಗ್ಸು ತೊಗೊಂಡಿದ್ದೀನಿ ಬೇರೆ ಕ್ಲಾತಲ್ಲಿ. ಅವನ್ನ ವೇರ್ ಮಾಡಿ ಅದು ಆ ಒಂದು ಇದರಲ್ಲಿ ಫೋಟೋದಲ್ಲಿ ದೊಡ್ಡದು ಮಾಡಿಸ್ಬೇಕು. ಚೆನ್ನಾಗಿರುತ್ತೆ ನೋಡುವ, ದೊಡ್ಡ ಫೋಟೋ. ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಹೇಗಿತ್ತು ದಯವಿಟ್ಟು ಕಮೆಂಟಲ್ಲಿ ತಿಳಿಸಿದೆ. ನಮ್ಮ ಹತ್ರ ಮರಿಬೇಡಿ. ಇವತ್ತಿನ ವ್ಲಾಗ್ ಇಷ್ಟೇ. ಇವತ್ತಿನ ವೀಡಿಯೋ ಹೇಗಿತ್ತು ಅದನ್ನು ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ. ಇವತ್ತು ತಿಂಡಿ ಬಂದು ನಾನು ಇವಾಗ ಹೋಗಿ ಪೂರಿ ಮಾಡಬೇಕು, ಚಪಾತಿ ಎಲ್ಲ ಪೂರಿ ಹಾಗೆ ಚಟ್ನಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ. ಅದನ್ನೇ ರೆಸಿಪಿಯನ್ನು ಶೇರ್ ಮಾಡೋಲ್ಲ. ನನ್ನ ಒಂದು ಹಳೆ ವ್ಲಾಗ್ಸಲ್ಲೆಲ್ಲ ತುಂಬ ಇದ್ದಾವೆ. ಪೂರಿನ ಹೇಗೆ ಉಬ್ಸೋದು ಅನ್ನೋದನ್ನು ಕೂಡ ನಾನು ವ್ಲಾಗ್ನ ಮಾಡಿದ್ದೀನಿ. ಹೋಗಿ ಚೆಕ್ಔಟ್ ಮಾಡಿ ಖಂಡಿತ ನಿಮಗೆ ಹೇಗೆ ಪೂರಿನ ಉಪ್ಸೋದು ಅನ್ನೋದು ನಾನು ವ್ಲಾಗ್ ಮಾಡಿದ್ದೀನಲ್ವ, ನಿಮಗೆ ಆ ಒಂದು ರೆಸಿಪಿ ಮುಖಾಂತರ ಹೇಗೆ ನಾನು ಪೂರಿನ ಉಪ್ಸಿದ್ದೀನಿ. ನೀವು ಕೂಡ ಆ ಥರ ಟ್ರೈ ಮಾಡಿ. ಪೂರಿ ಉಪ್ಸೋದಕ್ಕೆ ಬರೋದು ತುಂಬ ಕಷ್ಟ ಆಯಿತು ಅಂತಂದರೆ, ಪೂರಿ ಉಪ್ಸೋದು ಬರೋದಿಲ್ಲ ಅಂತಂದರೆ ಆಲ್ಮೋಸ್ಟ್ ಇವಾಗಿನ ಒಂದು ಕಾಲದಲ್ಲಿ ಎಲ್ರಿಗೂ ಬರುತ್ತೆ ಅಂತ ಅನ್ಕೋತೀನಿ. ಪೂರಿ ಹೇಗೆ ಉಪ್ಸೋದು ಅನ್ನೋದು ಈಸಿ. ಇವಾಗಂತೂ ಎಲ್ಲ ರೋಡ್ ಸೈಡಲ್ಲಂತೂ ಪೂರಿ, ಚಪಾತಿ ಎಲ್ಲ ಥರದ್ದು ಐಟಮ್ಸ್ ಸಿಗುತ್ತೆ. ಮುಂಚೆ ಎಲ್ಲ ಮನೇಲೂ ಕೂಡ ಸಿಗೋದು ಕಷ್ಟ ಇತ್ತು. ಹೋಟ್ಲಲ್ಲೂ ಕೂಡ ಬರೀ ಅವಲಕ್ಕಿ ಉಪ್ಪಿಟ್ಟು, ಆಮೇಲೆ ಅವಲಕ್ಕಿ ಉಪ್ಪಿಟ್ಟು, ಮಂಡಕ್ಕಿ ಈ ಥರದ್ದು ಇರ್ತಿತ್ತು. ನಾವಂತೂ ಆ ಥರ ಆವಾಗ ಅವಲಕ್ಕಿ ಉಪ್ಪಿಟ್ಟು ಟೈಮಲ್ಲಿ ನಾನು ಜಾಸ್ತಿ ಹೋಟ್ಲಲ್ಲಿ ಊಟ ಮಾಡಿದ್ದು ಕಮ್ಮಿ. ಆವಾಗ ನನಗೆ ಇಷ್ಟ ಆವಾಗೂ ಆಗ್ತಾ ಇರಲಿಲ್ಲ ಅವಲಕ್ಕಿ ಅದೆಲ್ಲ. ಇವಾಗ ಆವಾಗಲೂ ಕೂಡ ನಮ್ಮ ಅಪ್ಪಾಜಿ ಏನೋ ತೊಗೊಂಬಂದರೆ ನಮಗೆ ಊಟ ಗೀಟ ಏನಾದರೂ ಅಥವಾ ಏನಾದ್ರು ತಿಂಡಿ ಹೊರಗಡೆಯಿಂದ ಐಟಮ್ ಬೇಕು ತಿನ್ನೋದಕ್ಕೆ ಹೋಟ್ಲಿಂದ ಅಂತಂದರೆ ನಮ್ಮ ಅಪ್ಪಾಜಿ ಏನಂತಂದರೆ ಈ ಒಂದು ದೋಸೆನೇ ಕಟ್ಟಿಸ್ಕೊಂಬರ್ದು ಕೊಡ್ತಿದ್ರು. ಯಾಕಂದರೆ ದೋಸೆ ಅಂದರೆ ಎಲ್ರಿಗೂ ಫೇವ್ರೇಟ್. ದೋಸೆ ಅಂದರೆ ನನ್ನ ಮಗಳಿಗೆ ಮಾತ್ರ ಅಲ್ಲ, ನನ್ನ ಮಗಳಿಗೆ ಮಾತ್ರ ಫೇವ್ರೇಟ್ ಅಲ್ಲ ದೋಸೆ. ನೆನ್ನೆನೂ ಕೂಡ ದೋಸೆ ತೊಗೊಂಬರ್ತೀನಿ ಅಂತಂದೆ, ಬೇಡ ಅಂತಂದ್ಲು. ಅದಿಲ್ಲ ರೋಡ್ ಸೈಡಲ್ಲಿ ಸ್ವಲ್ಪ ಚಿತ್ರಾನ್ನ ಚೆನ್ನಾಗಿ ಮಾಡ್ತಾರೆ ಅಂತ ಅಂದ್ಲು. ಓಕೆ ಫ್ರೆಂಡ್ಸ್, ಇವತ್ತಿನ ಒಂದು ವ್ಲಾಗ್ ಇಷ್ಟೇ. ಅದಕ್ಕೋಸ್ಕರ ನೆನೆ ಸರಿ ಊಟ ಮಾಡಿಲ್ಲ. ಅದಕ್ಕೆ ಸಾಯಂಕಾಲದಂಗೆ ಅಡುಗೆನ ಮಾಡಿಕೊಟ್ಟು ಅವಳಿಗೆ ಮುದ್ದೆ ಮತ್ತು ಒಂದು ಬೇಳೆ ಸಾಂಬಾರು ಮಾಡಿದ್ದೆ. ಅದು ತುಂಬ ಚೆನ್ನಾಗಿರುತ್ತೆ. ಅದಕ್ಕೊಂದು ಯಾವುದೇ ಸಾಂಬಾರು ಪುಡಿ ಹಾಕೋದಿರೋದಿಲ್ಲ. ಅರಿಶಿನ ಪುಡಿ ಬಿಟ್ಟರೆ ಸಾಂಬಾರು ಪುಡಿ, ಖಾರದ ಪುಡಿ ಅದೇನು ಹಾಕೋದಿರಲ್ಲ. ಹಾಗಾಗಿ ತುಂಬಾ ಚೆನ್ನಾಗಿತ್ತು.
ಊಟ ಮಾಡಿದ್ಲು. ಒಂದು ಸಣ್ಣದೊಂದು ಮುದ್ದೆ ಕಟ್ಕೊಟ್ಟಿದ್ದೆ, ಸಣ್ಣ ಮುದ್ದೆ ಒಂದು ಸ್ವಲ್ಪ ಊಟ ಮಾಡಿದ್ಲು, ಹೊಟ್ಟೆ ತುಂಬ ಊಟ ಮಾಡಿದ್ಲು. ಅಡುಗೆ ಮಾಡೋಕ್ಕೆ ಬೋರಾಗಿ ನಾನು ತೊಗೊಂಬಂದಿದ್ದು ಹೋಗಿ ಹೊರಗಡೆ. ವಾರ ಪೂಜೆ ಬಟ್ಟೆ ಒಗೆಯೋದಿತ್ತು ಅಂದರೆ ಆಗೋದೇ ಇಲ್ಲ. ಬಟ್ಟೆ ಒಗೆದ್ರೆ ಇಲ್ಲಿ ಅಡುಗೆ ಮಾಡೋದಕ್ಕೆ ಟೈಮ್ ಆಗೋಲ್ಲ, ಬೇರೆ ಕೆಲಸಗಳು, ವೀಡಿಯೋ ಎಡಿಟು, ಅಪ್ಲೋಡು ಇದೆಲ್ಲ ಇರುತ್ತೆ. ಅದಕ್ಕೆ ನನಗೆ ಟೈಮ್ ಸಾಕಾಗಲ್ಲ. ಹಂಗಾಗಿ ಅದೇ ಈಗ ಯೂಟ್ಯೂಬ್ ಮಾಡೋರಿಗೆ ತುಂಬಾ ಟೈಮ್ ಬೇಕು, ತುಂಬಾ ಟೈಮ್ ಸಾಕಾಗಲ್ಲ. ಯೂಟ್ಯೂಬು ರೀಲ್ಸ್ ಮಾಡ್ತೀವಿ ಅಂತಂದರೆ ಟೈಮು 24 hours ಅಲ್ಲ, ಅದಕ್ಕೆ ಡಬಲ್ ಆಗಬೇಕು. 2 ದಿನದಕ್ಕೆ 1 ದಿನ ಲೆಕ್ಕ ಆಗುತ್ತೆ, ಆ ಥರ ಒಂದು ಕೆಲಸ ಇರುತ್ತೆ. ಓಕೆ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಇಷ್ಟೇ. ಇವತ್ತಿನ ವ್ಲಾಗ್ ಹೇಗಿತ್ತು ಅಂತ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿದೆ, ನಮ್ಮ ಹತ್ರ ಮರಿಬೇಡಿ ಅಂತ ಹೇಳ್ತಾ, ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ, ನಾನು ಮತ್ತೆ ಮುಂದಿನ ಒಂದು ಒಳ್ಳೆ ವ್ಲಾಗಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಎಲ್ಲರಿಗೂ ಟೇಕ್ ಕೇರ್, ಬೈ, ಲವ್ ಯು ಆಲ್.